ಚಿತ್ರದುರ್ಗದ ನಗರದ ಪ್ರವಾಸಿ ಮಂದಿರದ ಬಳಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ ನಿರ್ಮಿಸಿರುವ ಶಿವಶರಣ ಮಾದಾರ ಚೆನ್ನಯ್ಯ ಸಭಾಭವನ 1.5 ವರ್ಷದಿಂದ ಬಳಕೆಯಾಗದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಈ ಸಭಾಭವನದ ಗುತ್ತಿಗೆದಾರರು ಅತ್ಯಂತ ಕಳಪೆ ಗುಣಮಟ್ಟದಲ್ಲಿ ಈ ಸಭಾಭವನವನ್ನು ನಿರ್ಮಾಣ ಮಾಡಿರುವಂಥ ಸನ್ನಿವೇಶ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಣ್ಣ ಮಳೆಗೆ ಈ ಒಂದು ಸಭಾಭವನದ ಮೇಲ್ಛಾವಣಿಯು ಸೋರುತ್ತಿರುವ ದೃಶ್ಯವನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು. ಮತ್ತು ಸಭಾಭವನದ ಅಕ್ಕಪಕ್ಕದಲ್ಲಿ ಬೆಳೆದಿರುವಂಥ ಗಿಡ ಗಂಟೆಗಳು ಹಾಗೂ ವಿಷಕಾರಿ ಗಿಡಗಳನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಮತ್ತು ಈ ಗ್ರಾನೈಟನ್ನು ಒಂದು ಭಾಗಕ್ಕೆ ಮಾತ್ರ ಹಾಕಿದರೆ, ಎಡಭಾಗದಲ್ಲಿ ಹಾಗೆ ಉಳಿದಿದ್ದಾರೆ. ಜನರು ನೋಡುವಂತಹ, ಜನರಿಗೆ ಕಾಣುವಂತಹ ಒಂದು ಸ್ಥಳಗಳಲ್ಲಿ ಮಾತ್ರ ಚೆನ್ನಾಗಿರುವಂಥ ಪೇಂಟ್ಗಳನ್ನು ಬೆಳೆದಿದ್ದಾರೆ. ಎಡಭಾಗದಲ್ಲಿ ಬಂದು ನೋಡಿದರೆ ಅರ್ಧಂಬರ್ಧ ಬಣ್ಣ ಬಳಿದು ಅರ್ಧಂಬರ್ಧಕ್ಕೆ ಬಿಟ್ಟೋಗಿರುವಂತಹ ಪಿಲ್ಲರ್ ಕಂಬಗಳನ್ನು ನಾವು ನೋಡಬಹುದು. ಒಡೆದಿರುವಂತಹ ಕಿಟಕಿ ಗಾಜುಗಳನ್ನು ನಾವಿಲ್ಲಿ ನೋಡಬಹುದು. ಅಕ್ಕಪಕ್ಕದ ಸುತ್ತಲೂ ಗಿಡ ಗಂಟೆಗಳು, ಮದ್ಯದ ಬಾಟಲ್ಗಳು, ಸಿಗರೇಟ್ ಪ್ಯಾಕೆಟ್ಗಳು ಇವುಗಳನ್ನೇ ನೋಡ್ತಾ ಇದ್ದೀವಿ. ಮತ್ತು ಧೂಳು ತುಂಬಿರುವಂತಹ ವಾತಾವರಣ ಇಲ್ಲಿ ಕಾಣ್ತಿದೆ. ಮತ್ತು ಮುಂದೆ ನೋಡಿದರೆ ಇದು ಅತ್ಯಂತ ಸುಂದರವಾಗಿ ಕಾಣುವಂಥ ಗೋಡೆ ಅತ್ಯಂತ ಕಳಪೆ ಗುಣಮಟ್ಟದಿಂದ ಖಾಲಿ ಜಾಗವನ್ನು ಒಳಗೊಂಡಂಥ POPಯಿಂದ ಮಾಡಲ್ಪಟ್ಟಿರುವಂಥ ಸನ್ನಿವೇಶ ಇಲ್ಲಿ ನೋಡಬಹುದು. ಮುಂಭಾಗದ ಗೇಟನ್ನು, ಮುಖ್ಯ ದ್ವಾರದ ಗೇಟನ್ನು ಗಮನಿಸಿದರೆ ಒಂದು ಬೀಗವೂ ಹಾಕದಂತೆ ತಂತಿಯಿಂದ ಸುತ್ತಿ ಮಾದಿಗ ಸಮುದಾಯದ ಮೂಲ ಪುರುಷ ಶಿವಶರಣ ಮಾದಾರ ಚೆನ್ನಯ್ಯ ಸಭಾಭವನವನ್ನು ಮತ್ತು ಆ ಸಮುದಾಯವನ್ನು ಕಡೆಗಣಿಸಿರುವಂತಹ ಸನ್ನಿವೇಶಗಳು ಇಲ್ಲಿ ಎದ್ದು ಕಾಣ್ತಾ ಇದೆ. ಹಾಗೂ ನೋಡ್ಬೋದು ನೀವು ಬಲಭಾಗದಲ್ಲಿ ಬಂದರೆ ಅತ್ಯಂತ ಪಪ್ಪಾಯಿ ಗಿಡಗಳು, ಕಾಂಗ್ರೆಸ್ ಗಿಡಗಳು, ಹುಲ್ಲುಗಳು ನೋಡಿ, ಕಟ್ಟಿಗೆ ಹಾಕಿರುವಂಥ ಸ್ಥಳಗಳು, ಮತ್ತು ಗೋಡೆ ಮೇಲೆ ಜನರು ಬಟ್ಟೆಯನ್ನು ಒಣಗಾಕಿರುವಂಥ ಸನ್ನಿವೇಶಗಳನ್ನು ನೋಡ್ಬೋದು. ಮತ್ತು ನೀರಿನ ಒಂದು ಪೈಪ್ಗಳು ಯಾವ ರೀತಿ ಬಿದ್ದಿದ್ದಾವೆ ಅನ್ನುವಂಥ ದೃಶ್ಯವನ್ನು ನೋಡ್ಬೋದು. ಈ ಗೇಟ್ಗೆ ಕಟ್ಟಿರುವಂಥ ಗಾಡಿಗಳನ್ನು ನೋಡ್ಬೋದು. ಇನ್ನು ಕೆಳಗಡೆ ಅಂದರೆ ಪಾರ್ಕಿಂಗ್ ಪ್ರದೇಶದಲ್ಲಿ ಬಂದರೆ ಒಂದು ಕೊಚ್ಚೆ ಗುಂಡಿಯಂತೆ ನಿರ್ಮಾಣವಾಗಿರುವಂತಹ ಪಾರ್ಕಿಂಗ್ ಪ್ರದೇಶವನ್ನು ನಾವಿಲ್ಲಿ ನಿಮಗೆ ತೋರಿಸ್ತೀವಿ. ಅದನ್ನು ಸರಿಯಾಗಿ ಗಮನವಿಟ್ಟು ನೋಡಿ. ಬಹಳ ವರ್ಷಗಳಿಂದ, ಬಹಳ ದಿನಗಳಿಂದ ನಿಂತಿರುವಂಥ ನೀರಿನಿಂದ ಆಗಿರುವಂಥ ಸಣ್ಣ ಸಣ್ಣ ಕೀಟಗಳು, ಹುಳುಗಳು ಇವೆಲ್ಲವನ್ನು ತುಂಬಿಕೊಂಡಿರುವಂಥ ಪಾರ್ಕಿಂಗ್ ಪ್ರದೇಶ ಇದಾಗಿದೆ. ನಿಜಕ್ಕೂ ಚಿತ್ರದುರ್ಗದಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯ, ನಿಜ ಮಾದಾರ ಚೆನ್ನಯ್ಯನವರಿಗೆ ನಿಜಕ್ಕೂ ಅಪಮಾನವೆಸಗುವಂಥ ಕೆಲಸವನ್ನು ಸಮಾಜ ಕಲ್ಯಾಣ ಇಲಾಖೆ ಜೊತೆಯಾಗಿ ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಮತ್ತು ಗುತ್ತಿಗೆದಾರರು ಮಾಡಿರುವಂತಹ ಸನ್ನಿವೇಶ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಕೆಳಗಡೆ ಒಂದು ರೂಮ್ ಇದೆ. ಆ ರೂಮಿನ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ಈ ಒಂದು ಸ್ಥಳದಲ್ಲಿ ಅದು ಎಂತೆಂಥ ಅನೈತಿಕ ಚಟುವಟಿಕೆಗಳು ನಡೆಯುತ್ತವೆ ಅಂತ ನಮ್ಮ ಬಾಯಿಂದ ಹೇಳೋದಕ್ಕಾಗೋದಿಲ್ಲ. ಒಳಗಡೆ ಹೋದಾಗ ನಮಗೆ ಕಂಡಂಥ ದೃಶ್ಯಗಳೇ ಬಹಳ ರೋಚಕ, ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಒಂದು ರೂಮು ಕಾಣಿಸ್ತು. ಜೊತೆಯಾಗಿ ಒಬ್ಬ ಮಹಾನ್ ಅತ್ಯಂತ ದೇಶದ ಮೂಲ ನಿವಾಸಿಗಳ ಗುರುಗಳಾಗಿರುವಂತಹ ಮಾದಾರ ಚೆನ್ನಯ್ಯನವರ ಒಂದು ಸಭಾಭವನ ಈ ರೀತಿ ಕೆಟ್ಟು ಹೋಗೋದಕ್ಕೆ, ಗಲೀಜಾಗಿರೋದಕ್ಕೆ, ಈ ರೀತಿ ಕಳಪೆ ಆಗಿರೋದಕ್ಕೆ ನಿಜವಾಗ್ಲೂ ಕಾರಣೀಕರ್ತರು ಯಾರು ಅಂಥೇಳಿ ಚಿತ್ರದುರ್ಗದ ಪ್ರಜ್ಞಾವಂತ ಜನರು, ಪ್ರಜ್ಞಾವಂತ ಅಧಿಕಾರಿಗಳು, ಪ್ರಜ್ಞಾವಂತ ರಾಜಕಾರಣಿಗಳು ಆದಷ್ಟು ಬೇಗ ಸಮಾಜಕ್ಕೆ ತೋರಿಸಬೇಕಾಗಿದೆ ಅಂಥೇಳಿ ಈ ವಾಹಿನಿ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ.